ಸುದೀಪಣ್ಣ ನಮಸ್ಕಾರಗಳು. ಬೆಳಗ್ಗೆ ನಮ್ಮ ಚಿಕ್ಕಪ್ಪ ನೆನಪಾಗ್ಬಿಡೋದ ನಮಗೆ. ನಮ್ಮ ಚಿಕ್ಕಪ್ಪನೊಂದು ಕತೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟಿದ್ದೀವಿ ನೋಡಿ ಸುದೀಪಣ್ಣ. ಏನಂದರೆ, ನಾನು ನನ್ನ ಫ್ರೆಂಡು ಇನ್ನೊಬ್ಬ, ಅವನ ಕಂಡ್ರೆ ನಮ್ಮ ಚಿಕ್ಕಪ್ಪಂಗೆ ಎಲ್ಲೋ ಒಂದು ಕಡೆ ನೀವೇ ಅರ್ಥ ಮಾಡ್ಕೊಂಬಿಡಿ. ನಾನೇನೇ ತಪ್ಪು ಮಾಡಿದ್ರು CCTV ಇಟ್ಬಿಟ್ಟು ನೀಟಾಗಿ ನಮ್ಮ ಚಿಕ್ಕಪ್ಪ ವಿಡಿಯೋ ತೋರಿಸ್ಬಿಟ್ಟು ಇದು ಸರಿನಾ, ಇದು ನ್ಯಾಯನಾ ಅಂತ ಕೇಳ್ತಾರೆ ನಮ್ಮ ಚಿಕ್ಕಪ್ಪ. ಅದನ್ನು ನಾನು ಇಲ್ಲ ಅಣ್ಣ, ಸಾರಿ ಅಣ್ಣ, ನಾನು ಮಾಡಿದ ತಪ್ಪಾಯ್ತು ಅಣ್ಣ, ತಿದ್ಕೋತೀನಿ ಅಣ್ಣ ಅಂತ ನಾವು ಹೇಳ್ತೀವಿ. ಅದೇ ಪಕ್ಕದವ್ರ ಸ್ಟೋರಿಗೆ ಬಂದರೆ ಅವ್ರ ಮೇಲೆ ಏನಿದೆ ಏನಿಲ್ಲ ನೀವೇ ಅರ್ಥ ಮಾಡ್ಕೊಂಬಿಡಿ, ನಮಗೆ ಗೊತ್ತಿಲ್ಲ ಸುದೀಪಣ್ಣ. ಅವ್ರ ಮೇಲೆ ಒಳ್ಳೆಯದೇ ತೋರಿಸ್ತಾರೆ, ಒಳ್ಳೆಯದೇ. ಈಗ ನರಿ ಏನಾದ್ರು ಮುಖವಾಡ ಹಾಕ್ಕೊಂಡಿದ್ರೆ ಅದು ನೀನು ಒಳ್ಳೆಯವನು ಅಂತ ಹೆಂಗೆ ಒಪ್ಕೊಳ್ಳೋದು ಅಂತಲೇ ನಮಗೆ ಗೊತ್ತಿಲ್ಲ ಸುದೀಪಣ್ಣ. ಆದರೆ ನಮ್ಮ ಚಿಕ್ಕಪ್ಪ ಹೇಳ್ತಾರೆ, ಓ ನೀನು ನರಿ ಆಗಿದ್ರು ನೀನು ಚೆನ್ನಾಗಿ ಸಿಂಹದ ವೇಷ ಹಾಕಿದ್ಯಪ್ಪ, ಸೂಪರ್ ಆಗಿದೆಯಪ್ಪ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾರೆ. ಏನು ಮಾಡೋದು, ಇವಾಗ ಕನ್ನಡ ಜನತೆ ಏನೇ ಮಾಡಿದ್ರು ಸಪೋರ್ಟಾಗಿ ತೊಗೊತಾರೆ, ಚಪ್ಪಾಳೆ ಕೊಡ್ತಾರೆ. ಆ ಚಪ್ಪಾಳೆ ಕೆಳಕು ತೊಗೊಂಡೋಗ್ಬೋದು, ಎಲ್ಲೋ ತೊಗೊಂಡೋಗ್ಬೋದು, ಮೇಗೂ ತೊಗೊಂಡೋಗ್ಬೋದು ಅಂತ ಹೇಳಿದರು ಸದೀಪಣ್ಣ. ಬಟ್ ಅದರಲ್ಲೊಂದು ನಮಗೊಂದು ಕ್ವಶನ್ನು, ಹೌದು ಚಪ್ಪಾಳೆ ಕೊಡ್ತೀವಿ, ಅದೇ ಕೈಯಲ್ಲಿ ತಪ್ಪು ಮಾಡಿದಾಗ ನೀನಿದು ತಪ್ಪು ಮಾಡಿದ್ಯಾ ಅಂತ ಬುದ್ಧಿನೂ ಸಹಿತ ಹೇಳ್ತೀವಿ ಸುದೀಪಣ್ಣ. ನಾವು ಗಿಲ್ಲಿ ಮಾಡಿರೋದು ಸರಿ ಅಂತ ಯಾವತ್ತೂ ಹೇಳಿಲ್ಲ, ತಪ್ಪು ಅಂತಲೇ ಹೇಳಿದ್ದೀವಿ. ಆದರೆ ಇಲ್ಲಿ ತಪ್ಪು ಗಿಲ್ಲಿದು ಒಂದು ಸೈಡ್ ಇರಲಿಲ್ಲ ಅಣ್ಣ, 2 ಸೈಡು ಇತ್ತು. ಅಲ್ಲಿ ಮಂಜ ಮಾಡಿದ್ದು ಏನೇನೋ ಬರುತ್ತೆ ನಮಗೆ, ಆದ್ರೂ ತಡ್ಕೊಂಡು ಮಾತಾಡ್ತಾ ಇದ್ದೀವಿ. ಪರ್ಸ್ನಲ್ ಟಾಪಿಕ್ಕಿಗೆ ಕೈ ಹಾಕೋದು ತಪ್ಪು, ಆದರೆ ಪರ್ಸ್ನಲ್ ಕೈ ಹಾಕ್ಬೋದಾ? ನಿಮ್ಮ ಪ್ರಕಾರ ಸರಿನಾ? ಸರಿ ಅಂತಲೇ ಇಟ್ಕೊಳ್ಳೋಣ, ಆಯಿತು. ಮಂಜಿನ ಪ್ಲೇಸಲ್ಲಿ ಗಿಲ್ಲಿ ಪ್ಲೇಸಲ್ಲಿ ಮಂಜ ಇದ್ಬಿಟ್ಟು ಗಿಲ್ಲಿ ಹೋಗ್ಬಿಟ್ಟು ಮಂಜಂಗೆ ಮಾಡಿದಿದ್ರೆ ತಡ್ಕೊಳೋರಾ? ನೀವು ಬಿಟ್ಬಿಡ್ತಿದ್ರಾ? ಯಾಕೆ ಬಡವರು ಮನೆ ಹುಡುಗರಿಗೆ ಒಂದು ನ್ಯಾಯನಾ? ಈ ಟಾಪಿಕ್ ಯಾಕೆ ಬಂದಿಲ್ಲ? ನೀವು ಪಂಚಾಯಿತಿ ಮಾಡೋಕ್ಕೆ ಬಂದಮೇಲೆ ಈ ಟಾಪಿಕ್ ಎಲ್ಲಿ ಬಿಟ್ರಿ? ನಾವು ವೆಯ್ಟ್ ಮಾಡ್ತಾ ಇದ್ವಿ, ಎಷ್ಟು 3 ಗಂಟೆ 4 ಗಂಟೆಯಿಂದ, ಯಾವಾಗ 9 ಗಂಟೆ ಆಗುತ್ತೆ 9 ಗಂಟೆ ಆಗುತ್ತೆ ಅಂತ. ಇವತ್ತೇನಾದ್ರು 8 ಗಂಟೆಗೆ ಹಾಕ್ಬಿಡ್ತಾರಾ, ಟೆಲಿಕಾಸ್ಟ್ ಮಾಡ್ತಾರಾ ಅಂತ ಕಾಯ್ತಾ ಕೂತಿದ್ವಿ. ಅದನ್ನೆಲ್ಲ ನೀವು ನಿರಾಸೆ ಹೆಂಗೆ ಮಾಡಿದ್ರಿ ಅಂದರೆ ತುಂಬ ನೀಟಾಗಿ ಮಾಡಿದ್ರಿ. ತಪ್ಪಿರೋದನ್ನ ತಪ್ಪು ಅಂತ ಹೇಳ್ತೀವಿ. ಕನ್ನಡ ಜನತೆ ಯಾವತ್ತೂ ಯಾರನ್ನೂ ಇವಾಗ ನರಿ ಮುಖವಾಡ ಹಾಕೊಂಡವ್ರನ್ನ ನೀನು ನರಿನೇ ಅಂತ ಹೇಳೋಕೆ ಗೊತ್ತಾಗುತ್ತೆ ಸರ್. ಹಾಗೆ ಈ ಒಳ್ಳೆಯವರು ಒಂದೊಂದ್ಸಲ ತಪ್ಪು ಮಾಡಿದಾಗ ನೀನು ತಪ್ಪಪ್ಪ ಅಂತ ಹೇಳೋಕ್ಕೂ ಗೊತ್ತಾಗುತ್ತೆ ಸರ್. ನಾನು ನಿಮ್ಮ ಹುಟ್ಟು ಅಭಿಮಾನಿ, ಏನಂತಾರೆ ಹುಚ್ಚ ಅಭಿಮಾನಿ ಅಂತಾರಲ್ಲ, ಹಾಗೆ ಸಿಕ್ಕಾಬಟ್ಟೆ ಇಷ್ಟ. ನಿಮ್ಮ ಮೂವಿ ಯಾವುದು ಬಿಡಲ್ಲ, ಎಲ್ಲನೂ ನೋಡ್ತೀವಿ. ಹಂಗಂತ ಇವತ್ತು ನಿಮ್ಮ ಪಂಚಾಯಿತಿ, ಕಿಚ್ಚನ ಪಂಚಾಯಿತಿ ಖಂಡಿತ ದೇವರಾಣೆ ಸೂಪರ್ ಅಂತೂ ಹೇಳಲ್ಲ ನಾನು. ಡಬ್ಬ ಥರ ಇತ್ತು, ಚೆನ್ನಾಗಿರ್ಲಿಲ್ಲ. ಒಂದು ಕಡೆಗೆ ಬೆಣ್ಣೆ, ಒಂದು ಕಡೆಗೆ ಸುಣ್ಣ, ಆಯಿತಾ. ಗಿಲ್ಲಿದು ವಿಟಿ ಹಾಕಿ ತೋರಿಸಿದ್ರಿ, ಇಲ್ಲಿ ಮಂಜಿಂದ ಯಾಕೆ ಹಾಕ್ನಿಲ್ಲ ಸರ್? ಚೇರೆತ್ತಿ ಬಿಸಾಡ್ತಾನೆ, ಅಲ್ಲಿರೋ ಜನಗಳಿಗೆ ಮರ್ಯಾದೆನೇ ಇಲ್ದಂಗೆ ನಿಮ್ಗೆ ನಾಚಿಕೆ ಇಲ್ವಾ? ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾನೆ. ಅದೆಲ್ಲ ಬರೋದೇ ಇಲ್ವಲ್ಲ ಸರ್, ಯಾಕೆ ಸರ್? ಇದು ನಮಗೆ ಒಂದೇ ಒಂದು ಕ್ವಶನ್ನು, ಇದಕ್ಕೆ ಆನ್ಸರ್ ಮಾಡಿ. ಚೆನ್ನಾಗಿ ಆಡ್ತಿದ್ಯಾ ಹಾಡು ಅನ್ನೋ ವಿಟಿನ ಹಾಕಿದ್ ನೀವು, ಅದೇ ತಪ್ಪು ಮಾಡಿ ಮಾತಾಡಿದ್ದ ಸೇಮ್ ಜನಗಳು ತಪ್ಪು ಮಾಡಿದ್ದನ್ನು ಯಾಕೆ ತೋರಿಸ್ನಿಲ್ಲ ನೀವು? ಸೇಮ್ ವಿಟಿ ಇಲ್ಲಿ ಯಾಕೆ ಬರ್ನಿಲ್ಲ? ಅವನು ಮಾಡಿದ್ದನ್ನ ಕೆಲವೊಂದು ಸಣ್ಣ ಪುಟ್ಟದನ್ನ ಹೇಳ್ಬಿಟ್ಟು ನಿಮ್ಮಂಥವ್ರು ಒಬ್ರು ಇರಬೇಕು, ನೀವು ತುಂಬ ಚೆನ್ನಾಗಿ ಆಡಿದ್ರಿ, ನೀವು ತುಂಬ ಇದು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಯಾಕೆ ಸರ್? ಅದು ಚೆನ್ನಾಗಿ ಮಾಡಿದ್ರೆ ಕನ್ನಡ ಜನತೆಗೆ ಗೊತ್ತಾಗಲ್ವಾ ಸರ್? ಇದೆಲ್ಲ ನಾವು ಇವಾಗ ನಿಮಗೂ ಕೆಲವೊಂದನ್ನು ನಾವು ತುಂಬ ಪ್ರೀತಿಯಾಗಿ ಹೇಳ್ತೀರಾ, ಏನೋ ಒಂದು ನಂಬಿಕೆ ಇಟ್ಕೊಂಡು ಸುದೀಪ್ ಸರ್ ಬರ್ತಾರೆ. ಗಿಲ್ಲಿಗೆ ಬೈದಿದ್ರಲ್ಲಿ ತಪ್ಪೇ ಇಲ್ಲ, ಗಿಲ್ಲಿಗೆ ಒಂದು ರೀತಿನಲ್ಲಿ ಬುದ್ಧಿ ಹೇಳಿದ್ದು ಒಳ್ಳೇದಾಯಿತು. ಆದರೆ ನೀವು ಮಾಡಿದ್ದು ಸೆಕೆಂಡ್ ಪಾರ್ಟ್ ತೊಗೊಂಡ್ರಲ್ಲ, ಮಂಜುಂಗೆ ಫುಲ್ ಸಪೋರ್ಟ್ ತೊಗೊಂಡ್ರಲ್ಲ, ನೀನು ಮಾಡಿದ್ದು ಕರೆಕ್ಟು, ನಿಮ್ಮಂಥವ್ರು ಒಬ್ಬೊಬ್ರು ಇರಬೇಕು ಅಂದಲ್ಲ, ಅದು ಯಾವುದೇ ರೀತಿಯಲ್ಲಿ ಕರೆಕ್ಟ್ ಇಲ್ಲ. ಇದನ್ನು ನಾವು ಹೆಂಗೆ ಯಾರತ್ರ ಹೇಳಬೇಕು ಸರ್? ಕನ್ನಡ ಜನತೆ ಅವರೇ ಒಂಥರ ಆಲೋಚನೆ ಮಾಡ್ತಾರೆ, ಕೆಟ್ಟದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ತಗೋಬೇಡಿ. ಅಲ್ಲಿ ನೀವು ಕಳಿಸಿದ ಗೆಸ್ಟ್ ತುಂಬ ಮೇಧಾವಿಗಳು, ತುಂಬ ಒಳ್ಳೆಯವರು, ತುಂಬ ಸಮಾಜ ಸೇವೆ ಮಾಡಿರೋರು, ಇಂಥವ್ರನ್ನೇನು ಕರೆಸಿದ್ನಿಲ್ಲ ಸರ್. ಅವರಿಗೆ ತುಂಬ ಸಭ್ಯತೆಯಿಂದ ನಡ್ಕೊಂಡು ಅವ್ರ ಪಾದ ಪೂಜೆ ಮಾಡಿ ಅವ್ರು ಹೇಳಿದೆಲ್ಲ ಕೇಳ್ಕೊಂಡಿರೋಕ್ಕೆ. ಒಂದು ಪಕ್ಷ ಗಿಲ್ಲಿ ಮಾಡಿದ ತಪ್ಪು ಅಂದರೆ ಇಲ್ಲೂ ಅಷ್ಟೇ ತಪ್ಪಿತ್ತು. ಗಿಲ್ಲಿ ವಿಟಿ ಬಂದಮೇಲೆ ಅವ್ರ ವಿಟಿನೂ ಬರಬೇಕಿತ್ತು, ಯಾಕೆ ಬರಲಿಲ್ಲ ಸರ್? ನಿಮ್ಮ ಪಂಚಾಯಿತಿ ಈ ಸಲ ತುಂಬ ವರ್ಸ್ಟಾಗಿತ್ತು ಸರ್. ಅದಕ್ಕೆ ನಮ್ಮ ಕರ್ನಾಟಕ ಜನಗಳೆಲ್ಲ ಸೇರಿಕೊಂಡು ಕಿಚ್ಚನಿಗೆ ಒಂದು ಚಪ್ಪಾಳೆ ಅಂತ ಹೇಳ್ಬೋದು ಸರ್. ತುಂಬ ನಿರಾಸೆ ಆಗಿದೆ ಸರ್ ನಮಗೆ.
ಸಿಕ್ಕಾಬಟ್ಟೆ ನಿರಾಸೆ ಆಗಿದೆ. ನಿಮ್ಮ ಪಂಚಾಯಿತಿ ನಮಗೆ ದೇವರಾಣೆ ಇಷ್ಟ ಆಗಿಲ್ಲ. ಅದಾದ್ಮೇಲೆ ಹೇಳಬೇಕು ಅನ್ನಿಸ್ತು, ಹೇಳ್ದೆ ಕಿಚ್ಚಣ್ಣ. ನಮ್ದೇನಾದ್ರು ತಪ್ಪಿದ್ರೆ, ಕನ್ನಡ ಜನತೆಗಳು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಕಿಚ್ಚಣ್ಣ. ನಮಸ್ಕಾರ.